ನಮಸ್ಕಾರ ವೀಕ್ಷಕರೇ. ರಾಜ್ಯದಲ್ಲಿ ಸಾಮಾನ್ಯ ವ್ಯಕ್ತಿಗಳ ಕೊಲೆ, ಹೆಣ್ಣು ಹೊಣ್ಣು ಮಣ್ಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾನೆ ಇರುತ್ತೆ ಅನ್ನುವಂತಹ ಸುದ್ದಿಗಳು ನೀವು ಕೇಳೇ ಇರ್ತೀವಿ. ಆದರೆ ಇದೇ ರೀತಿ ಕಾನೂನು ಪಾಠ ಮಾಡಬೇಕಾದವರು, ಕಾನೂನನ್ನ ಪಾಲಿಸಬೇಕಾದಂತಹ ವಕೀಲರೇ ಸುಪಾರಿ ಕೊಟ್ಟು ಒಬ್ಬ ವಕೀಲನನ್ನ ಭೀಕರವಾಗಿ ಬಿಭತ್ಸವಾಗಿ ಕೊಲೆ ಮಾಡಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಹಾಗಾದ್ರೆ ಎಷ್ಟಕ್ಕೆ ಸುಪಾರಿ ಕೊಟ್ಟರು, ಯಾವ ಕಾರಣಕ್ಕೆ ಮತ್ತೊಬ್ಬ ವಕೀಲನ ಹತ್ಯೆಗೆ ಮತ್ತ 4 ವಕೀಲರು ಅದಕ್ಕೆ ಸುಪಾರಿ ಕೊಟ್ಟರು, ಇಲ್ಲಿ ಸುಪಾರಿ ಕೊಡೋದಕ್ಕೆ ಕಾರಣ ಆಗಿದ್ದಾದ್ರೂ ಏನು, ಜೊತೆಗೆ ಯಾವ ರೀತಿ ಕಿಡ್ನಾಪ್ ಮಾಡಿ ಆತನನ್ನ ಭೀಕರವಾಗಿ ಕೊಲೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನೋಡಿ. ನೋಡಿ, ಕಾನೂನನ್ನ ಪಾಲಿಸಬೇಕಾದಂತಹ ವಕೀಲರೇ ಈ ರೀತಿ ಸುಪಾರಿ ಕೊಟ್ಟು ಒಬ್ಬನನ್ನ ಭೀಕರವಾಗಿ ಕೊಲೆ ಮಾಡಿಸಿದ್ದಾರೆ ಅಂತ ಅಂದ್ರೆ ವೆರಿ ಶಾಕಿಂಗ್ ಅಂತ ಅನ್ಸುತ್ತೆ. ನಂಬೋದಕ್ಕೆ ನಂಬಲೇಬೇಕು. ಕಾರಣ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಅಂತ ನಾವು ಬೆಳಗಾವಿಯನ್ನ ಕರಿತೀವಿ, ಕುಂದಾನಗರಿ ಅಂತ ಹೇಳ್ತೀವಿ. ಇದೇ ಕುಂದಾನಗರಿ ಬೆಳಗಾವಿ ಹಲವಾರು ರೀತಿಯ ರಾಜಕೀಯ ವಿಚಾರಗಳಿಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಇರುತ್ತೆ. ಆದ್ರೆ ಇದೇ ಬೆಳಗಾವಿ ಈ ವಕೀಲನ ಅಪಹರಣ ಮತ್ತು ಕೊಲೆಗೆ ಸಾಕ್ಷಿ ಆಗ್ತಾ ಇದೆ. ಹಾಗಾದ್ರೆ ಬೆಳಗಾವಿಯಲ್ಲಿ ನಡೆದಿದ್ದ ಈ ಘಟನೆ ಅನ್ನುವಂತಹ ಪ್ರಶ್ನೆಗೆ ಹೌದು ಅಂತ ಇದೆ ಮೂಲಗಳು. ಪ್ರಮುಖವಾಗಿ ನ್ಯಾಯವಾದಿಯನ್ನ ಅಪಹರಿಸಿ ಕೊಲೆ ಮಾಡಿರ್ತಾರೆ ದುಷ್ಕರ್ಮಿಗಳು. ರಾಯಭಾಗದಲ್ಲಿ ಅಪಹರಣ ಆಗತ್ತೆ. ಉತ್ತರ ಕನ್ನಡದ ರಾಮನಗರದಲ್ಲಿ ಇದೇ ವಕೀಲನನ್ನ ಭೀಕರವಾಗಿ ಕೊಲೆ ಮಾಡಲಾಗುತ್ತೆ ದುಷ್ಕರ್ಮಿಗಳಿಂದ. ರಾಮನಗರದ ಅರಣ್ಯ ಪ್ರದೇಶದಲ್ಲಿ ಕೊಲೆ ಮಾಡಿ ನಂತರ ಆರೋಪಿಗಳು ಮೃತದೇಹವನ್ನ ಸುಟ್ಟು ಹೋಗಿರ್ತಾರೆ. ಈ ನ್ಯಾಯವಾದಿಯ ಕೊಲೆಗೆ ಯಾರಪ್ಪ ಸುಪಾರಿ ಕೊಟ್ರು ಅನ್ನುವಂತಹ ಪ್ರಶ್ನೆ. ಸರಿಸುಮಾರು 14 ಲಕ್ಷ ಸುಪಾರಿ ಕೊಟ್ಟಿರ್ತಾರೆ ದುಷ್ಕರ್ಮಿಗಳಿಗೆ ಆತನ ಕಥೆಯನ್ನ ಮುಗಿಸೋದಕ್ಕೆ. ಯಾವ ಕಾರಣಕ್ಕೆ? ಜಸ್ಟ್ 1.5 ಎಕರೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ 14 ಲಕ್ಷ ಸುಪಾರಿ ಕೊಟ್ಟು ಆತನ ಕಥೆ ಮುಗಿಸ್ಬಿಡಿ ಅಂತ ಇದೇ 4 ಜನ ವಕೀಲರ ತಂಡ ದುಷ್ಕರ್ಮಿಗಳಿಗೆ ಸುಪಾರಿ ಕೊಟ್ಟಿರ್ತಾರೆ. ಇದೇ ರಾಯಭಾಗ ಪಟ್ಟಣದ ವಕೀಲ ಸಂತೋಷ್ ಪಾಟೀಲ್ ಅನ್ನೋರ್ನ ಅಪಹರಿಸಿ ಇಷ್ಟು ಭೀಕರವಾಗಿ ರಾಮನಗರದ ಅರಣ್ಯ ಪ್ರದೇಶದಲ್ಲಿ ತೆಗೆದುಕೊಂಡು ಹೋಗಿ ಆತನನ್ನ ಕೊಲೆ ಮಾಡಿ ಸುಟ್ಟಾಕಿರ್ತಾರೆ ಆರೋಪಿಗಳು. ಯಾರು ಮಾಡಿಸಿದ್ರು ಅನ್ನುವಂಥ ಪ್ರಶ್ನೆಗೆ ಇದೇ ರಾಯಭಾಗ ಪಟ್ಟಣದ ನ್ಯಾಯವಾದಿ ಶಿವಾನಂದ ಪಾಟೀಲ್ ಸೇರ್ಕೊಂಡು 4 ಜನ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂಥ ವಿಚಾರ ಬೆಳಕಿಗೆ ಬರುತ್ತೆ. ಹಾಗಾದ್ರೆ ಇವರ ಬಂಧನ ಹೇಗಾಯ್ತು, ಇವರೇ ಸುಪಾರಿ ಕೊಟ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಹೇಗಿತ್ತು, ಕಾರ್ಯಾಚರಣೆ ಹೇಗಿತ್ತು ಅದನ್ನ ನಾವು ಗಮನಿಸಬೇಕಾಗುತ್ತೆ. ಈ ವಕೀಲ ಸಂತೋಷ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗುತ್ತೆ. ಬಟ್ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕಿಂತ ಮುನ್ನ ಪೊಲೀಸರು ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಆರೋಪಿಯನ್ನ ಕರೆತಂದು ವಿಚಾರಣೆಗೆ ಒಳಪಡಿಸಿರ್ತಾರೆ. ಆ ಆರೋಪಿ ವಿಚಾರಣೆಗೆ ಒಳಪಟ್ಟಿದ್ದೇ ತಡ ಈ ವಕೀಲ ಸಂತೋಷ್ ಪಾಟೀಲ್ ಅವರ ಮರ್ಡರ್ ಮಿಸ್ಟ್ರಿ ಕೂಡ ಬೆಳಕಿಗೆ ಬರ್ತಾ ಹೋಗುತ್ತೆ. ನೋಡಿ, ಬೇರೆ ಪ್ರಕರಣಕ್ಕೆ ಈ ಆರೋಪಿಯನ್ನ ಕರೆತಂದು ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಅದೇ ಆರೋಪಿ ಈ ವಕೀಲ ಸಂತೋಷ್ ಪಾಟೀಲ್ ಅವರ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿನ ಪೊಲೀಸರ ಮುಂದೆ ಬಾಯ್ಬಿಡ್ತಾನೆ. ಯಾಕಂದ್ರೆ ಹೊಡೆದು ಬಡದು ಪೊಲೀಸರು ತಮ್ಮದೇ ಸ್ಟೈಲ್ ಅಲ್ಲಿ ಒಂದಷ್ಟು ವಿಚಾರಣೆಗೆ ಒಳಪಡಿಸಿದಾಗ, ಸರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ಮಾಹಿತಿ ಇಲ್ಲ, ಬದಲಾಗಿ ವಕೀಲ ಸಂತೋಷ್ ಪಾಟೀಲ್ ಅವರ ಹತ್ಯೆ ಮಾಡಿದ್ದು ಯಾರು ಅನ್ನುವಂತಹ ವಿಚಾರ ನನಗೆ ಗೊತ್ತು ಅಂತ ಪೊಲೀಸರ ಮುಂದೆ ಆತ ಬಾಯಿ ಬಿಡ್ತಾ ಇದ್ದಂತೆ ಪೊಲೀಸರೇ ದಂಗಾಗಿ ಹೋಗ್ತಾರೆ. ಈ ಕಾರಣ ಏನಪ್ಪಾ ಅಂದ್ರೆ, ಈ ಆರೋಪಿ ಯಾರು ವಿಚಾರಣೆಗೆ ಒಳಪಡಿಸಿರ್ತಾರಲ್ಲ ಪೊಲೀಸರು, ಆತ ನ್ಯಾಯವಾದಿ ಶಿವನಗೌಡ ಪಾಟೀಲ್. ಆತನಿಂದ ಸುಪಾರಿ ಪಡೆದುಕೊಂಡಿರ್ತಾರಲ್ಲ ಹಂತಕರು, ಆ ಹಂತಕರ ಸ್ನೇಹಿತ ಆಗಿರ್ತಾನೆ ಈ ಆರೋಪಿ. ಆತನನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದಾಗ ಈ ಸಂತೋಷ್ ಪಾಟೀಲ್ ಅನ್ನ ಹತ್ಯೆ ಮಾಡಿರುವಂತಹ ವಿಚಾರವನ್ನ ಆತ ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ. ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸೋಕೆ ಹೋದಂತಹ ಪೊಲೀಸರಿಗೆ ಮತ್ತೊಂದು ಪ್ರಕರಣದ ವಿಚಾರಣೆ ನಡೆಸಬೇಕಾಗುತ್ತೆ. ಒಂದಷ್ಟು ವಿಚಾರಗಳು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಕಿಗೆ ಬರ್ತಾ ಇದ್ದಂತೆ ಪೊಲೀಸರು ಇದೇ ತನಿಖೆಯನ್ನ ತೀವ್ರಗೊಳಿಸ್ತಾ ಹೋಗ್ತಾರೆ. ಆತ ಹೇಳ್ತಾನೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವನಗೌಡ ಪಾಟೀಲ್, ಭರತ್ ಕೋಳಿ, ಕಿರಣ್ ಕೆಂಪವಾಡೆ, ಮಹಾವೀರ್ ಹಂಜೆ ಇವರೆಲ್ಲ ಸೇರ್ಕೊಂಡು ಸುಪಾರಿ ಕೊಟ್ಟಿರ್ತಾರೆ ಸರ್. ಆ ಸುಪಾರಿ ಮೇರೆಗೆ ಈ ವಕೀಲ ಸಂತೋಷ್ ಪಾಟೀಲ್ ಅವರ ಹತ್ಯೆ ಆಗುತ್ತೆ. ಹೇಗೆ ಅವ್ರನ್ನ ಕಿಡ್ನಾಪ್ ಮಾಡಲಾಯಿತು, ಆ ನಂತರ ಅವರನ್ನ ಹೇಗೆ ಕೊಲೆ ಮಾಡಲಾಯಿತು, ನಂತರ ಸುಟ್ಟು ಹೇಗೆ ಬರಲಾಯಿತು ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆ ಆತ ಬಾಯ್ ಬಿಡ್ತಾ ಹೋಗ್ತಾನೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆಮರೆಸಿಕೊಂಡಿರುವಂತಹ ಮಂಜುನಾಥ್ ತಳವಾರ್, ನಾಗರಾಜ್ ಎಲ್ಲಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಈಗ ಆಲ್ರೆಡಿ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಸುರೇಶ್ ನಂದಿ, ಉದಯ್ ಮುಷನ್ನವರ್, ಸಂಜಯ್
ಹಳಬನ್ನವರ್, ರಾಮು ದಂಡಾಪುರ ಇವರನ್ನೆಲ್ಲ ಪೊಲೀಸರು ಬಂಧಿಸಿದ್ದಾರೆ. ಈಗ ಉಳಿದ ಆರೋಪಿಗಳಿಗಾಗಿ ಪೊಲೀಸರ ತನಿಖೆ ಮುಂದುವರೆದಿದೆ. ಬಟ್ ಏನೇ ಹೇಳಿ, ಕಾನೂನನ್ನ ಕಾಪಾಡಬೇಕಾದವರೇ ಈ ರೀತಿ ತಪ್ಪು ಕೆಲಸ ಮಾಡಿಬಿಟ್ರೆ ಇನ್ಯಾರ ಹತ್ರ ನ್ಯಾಯ ಕೇಳುವುದು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಜಸ್ಟ್ 1.5 ಎಕರೆ ಜಮೀನು 15 ಲಕ್ಷಕ್ಕೆ ಸುಪಾರಿ ಕೊಟ್ಟು ಒಬ್ಬನ ಕಥೆಯನ್ನ ಮುಗಿಸುವಲ್ಲಿ ಈ ನ್ಯಾಯವಾದಿಗಳೇ ಶಾಮೀಲಾಗಿದ್ರು, ಸುಪಾರಿ ಕೊಟ್ಟಿದ್ರು ಅನ್ನೋದು ವಿಪರ್ಯಾಸದ ಸಂಗತಿ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.